ಎಲ್ಲ ಸರಿ ಮಾಡಿದ್ದಾರೆ, ಪೇಟೆ ಮಾತ್ರ ಬಿಟ್ಟಿದ್ದಾರೆ ಈಗ. ನಾವೆಂತ ಮಾಡೋದು? ನಮ್ಗೀಗ ಹೊಂಡದಲ್ಲಿ ಆ ಕಡೆ ಗಾಡಿ, ಆ ಕಡೆ ಬಂದದ್ದು ಗಾಡಿ ಗೊತ್ತಾಗೋದಿಲ್ಲ, ಈ ಕಡೆ ರಾಂಗ್ ಸೈಡಲ್ಲೇ ಬರ್ತಾರೆ ಎಲ್ಲರೂ. ಹೈವೇದ ಒಂದು ಪ್ರಾಬ್ಲಮ್ ಆಗಿ ಮಣ್ಣು ತುಂಬಿತ ಅದು ರೋಡಿಗೆ ಬರ್ತಾ ಇದೆ ಮಣ್ಣು. ನಾವಿವತ್ತು ಉಡುಪಿ ಜಿಲ್ಲೆಯ ಹಿರಿಯಡ್ಕದಲ್ಲಿದ್ದೇವೆ. ಹಿರಿಯಡ್ಕ ಅನ್ನುವಂಥದ್ದು ಇದೀಗ ಸಮಸ್ಯೆಗಳ ಗೂಡಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಮೊದಲನೇದಾಗಿ ಇಲ್ಲಿ ರಸ್ತೆಯ ಸಮಸ್ಯೆ ಅನ್ನುವಂಥದ್ದು ಜನರಿಗೆ ಅತ್ಯಂತ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಅದರ ಜೊತೆಗೆ ಬಸ್ ಸ್ಟ್ಯಾಂಡ್ ನ ಸಮಸ್ಯೆ ಆಗಿರ್ಬೋದು, ಆಟೋ ನಿಲ್ದಾಣದ ಸಮಸ್ಯೆ ಆಗಿರ್ಬೋದು, ಒಟ್ಟಾರೆಯಾಗಿ ಉಡುಪಿಯ ಹಿರಿಯಡ್ಕದಲ್ಲಿ ಸಮಸ್ಯೆಗಳ ಸಾಲು ಸಾಲು ಅನ್ನುವಂಥದ್ದು ಕಂಡು ಬರ್ತಾ ಇದೆ. ನಾವಿವತ್ತು ರಾಷ್ಟ್ರೀಯ ಹೆದ್ದಾರಿ 169A ಇದರ ಹಿರಿಯಡ್ಕ ಜಂಕ್ಷನ್ ನ ಬಳಿ ಇದ್ದೇವೆ. ಈ ರಸ್ತೆ ಅನ್ನುವಂಥದ್ದು ಉಡುಪಿಯಿಂದ ಕಾರ್ಕಳಕ್ಕೆ ಆಗಿರ್ಬೋದು, ಉಡುಪಿಯಿಂದ ಹೆಬ್ರಿ ಅಥವಾ ಆಗುಂಬೆ ಕಡೆ ಹೋಗುವಂತಹ ಎಲ್ಲಾ ವಾಹನಗಳು ಇಲ್ಲೇ ಸಂಚರಿಸುವಂತದ್ದು. ಆದ್ರೆ ಇಲ್ಲಿ ಸಮರ್ಪಕವಾದ ರಸ್ತೆ ಇಲ್ಲ. ಎಲ್ಲಿ ನೋಡಿದ್ರು ಹೊಂಡ ಗುಂಡಿಗಳೇ ತುಂಬಿಕೊಂಡಿರುವಂತದ್ದನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಇದರಿಂದಾಗಿ ವಾಹನ ಸವಾರರು, ಅದರಲ್ಲಿಯೂ ಮುಖ್ಯವಾಗಿ ದ್ವಿಚಕ್ರ ವಾಹನ ಸವಾರರಿಗೆ ಇದೊಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಟ್ಟಾರೆಯಾಗಿ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಇಲ್ಲಿನ ಜನರು ತಮ್ಮ ಸಮಸ್ಯೆ ಏನು ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಅನ್ನೋದನ್ನ ಕೇಳ್ಕೊಂಬರೋಣ ಬನ್ನಿ. ನೋಡಿ, ಇದು ಟೂ ವೀಲರ್ಗೆ ಭಾರಿ ಒಂದು ಪ್ರಾಬ್ಲಮ್. ಅಂದ್ರೆ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಸಹಿತ ನೋಡ್ಬೇಕು. ನಮ್ದು ಇದು ಹೊಂಡ ನೀರು ತುಂಬುವಾಗ ನಮ್ಗೆ ಯಾವ್ದಂತ ಗೊತ್ತಾಗುದಿಲ್ಲ, ಹೊಂಡ ಯಾವುದು ರೋಡ್ ಯಾವುದು ಅಂತ ಗೊತ್ತಿಲ್ಲ, ಅಷ್ಟು ಇದಾಗಿದೆ. ಅದಕ್ಕಾಗಿ ಹೇಳುದಂದ್ರೆ ಆದಷ್ಟು ಬೇಗ ರೋಡ್ ಅನ್ನು ಸರಿ ಮಾಡಿ ಕೊಡ್ಬೇಕು. ಎಲ್ಲಾ ಕಡೆಯಲ್ಲಿ ನೋಡಿ, ಹೈವೇದ ಒಂದು ಪ್ರಾಬ್ಲಮ್ ಆಗಿ ರೋಡ್ ಮಣ್ಣನ್ನು ಇದು ಮಾಡಿ ಮಣ್ಣು ತುಂಬಿತ ಅದು ರೋಡಿಗೆ ಬರ್ತಾ ಇದೆ ಮಣ್ಣೆಲ್ಲ ಬರುವಾಗ ನಮ್ಗೆ ಸಿಕ್ಕಾಪಟ್ಟೆ ಈ ಮಳೆ ಬರುವಾಗ ರೋಡ್ ಅಂತೂ ಕಾಣುವುದೇ ಇಲ್ಲ, ರೋಡ್ ಗೊತ್ತೇ ಆಗುದಿಲ್ಲ. ದೊಡ್ಡ ದೊಡ್ಡ ಗಾಡಿ ಬರುವಾಗ ನಮಗೂ ತುಂಬಾ ಹೆದರಿಕೆ, ಡೇಂಜರ್ ಅಂತ ಹೇಳ್ಬೋದು. ಅಷ್ಟು ಟ್ರಾಫಿಕ್ ಜಾಮ್ ತುಂಬಾ ಸಮಸ್ಯೆ ಇದೆ ಎಲ್ಲ ಕಡೆಯಲ್ಲಿ. ಈಗ ಟ್ರಾಫಿಕ್ ಜಾಮ್ ಇದೆ. ಅದಕ್ಕೆ ನೋಡಿ ಒಂದು ರೋಡ್ ಅನ್ನು ಸರಿ ಮಾಡಿ ಕೊಡ್ಬೇಕಂತ ನಮ್ಮ ಇದು. ರಿಕ್ಷಾ ನಿಲ್ಲಕ್ಕೆ ಜಾಗ ಇಲ್ಲ. 2 ವರ್ಷ 3 ವರ್ಷ ಆಯ್ತು ಕಳೀತು, ಮರ ಎಲ್ಲ ಕಡಿದು. ರಿಕ್ಷಾ ಸ್ಟ್ಯಾಂಡಿಗೆ ರಿಕ್ಷಾದವರಿಗೆ ಸಮರ್ಪಕವಾದ ಒಂದು ನಿಲ್ದಾಣ ಸಮೇತ ಇಲ್ಲ. ಬಸ್ಸಿಗೆ ಬಸ್ ಸ್ಟ್ಯಾಂಡ್ ಸಮೇತ ಸರಿ ಇಲ್ಲ. ಎಲ್ಲ ಸರಿ ಮಾಡಿದ್ದಾರೆ, ಪೇಟೆ ಮಾತ್ರ ಬಿಟ್ಟಿದ್ದಾರೆ ಈಗ. ಯಾಕೆ ಬಿಟ್ಟಿದ್ದಾರೆ ಅಂತ ಕೇಳಿದ ಕೂಡಲೇ ಅದಕ್ಕೆ ಹಾಗಾಗ್ಬೇಕು ಹೀಗಾಗಬೇಕು. MLA ಹತ್ರ ಕೇಳಿದ ಕೂಡಲೇ ಅವ್ರು ಹೇಳಿದ್ರು, ಸರ್ಕಲ್ ನಿಮ್ದು ಎಲ್ಲಿ ಬರ್ತದೆ ನೋಡು, ಆಮೇಲೆ ನಾನು ರಿಕ್ಷಾದವರಿಗೆ ನಿಲ್ದಾಣ ಮಾಡಿ ಕೊಡ್ತಾನೆ ಭರವಸೆ ಕೊಟ್ಟಿದ್ದೇವೆ. ಈಗ ಸರ್ಕಲ್ ಯಾವಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಾವು ಕಾಯ್ತಿದ್ದೇವೆ, ರೋಡೇ ಸರಿ ಆಗಲಿಲ್ಲ, ಮತ್ತೆ ಎಲ್ಲಿ ಸರ್ಕಲ್ ಮಾಡೋದು ಹೇಳಿ. ಅದು MLA ಒಂದು ಭರವಸೆ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಸರ್ಕಲ್ ಒಂದು ಆಗಲಿ, ನಿಮಗೆ ರಿಕ್ಷಾ ಸ್ಟ್ಯಾಂಡ್ ನಾನು ನನ್ನ ಹೆಸರಲ್ಲಿ ಮಾಡಿ ಕೊಡ್ತೇನೆ ಅಂತೇಳಿ. ಈಗ ಸಮರ್ಪಕವಾಗಿ ರಿಕ್ಷಾದವರಿಗೆ ನಿಲ್ದಾಣ ಇಲ್ಲ ಅಂತ ಮಾಡಿ ನಾವೆಲ್ಲಿ ಹೇಳಿ ಗಾಂಧಿ ಮೈದಾನದಲ್ಲಿ ಹೋಗಿ ನಾನು ರಿಕ್ಷಾದವರು ಸರ್ಕಲ್ ಮಾಡಿ ಕೊಡ್ತೇನೆ, ಸರ್ಕಲ್ ಆದ್ಮೇಲೆ ನಿಮಗೆ ಬಸ್ ಸ್ಟ್ಯಾಂಡ್ ಮಾಡಿ ಕೊಡ್ತೇನೆ ಭರವಸೆ ಒಂದು ಕೊಟ್ಟಿದ್ದಾರೆ. ಅದೊಂದು ರೋಡ್ ಮೇಲೆ ಮತ್ತೆ ನಮ್ಗೆ ಗೊತ್ತಿಲ್ಲ. ನಮ್ದು ಇಲ್ಲೊಂದು ನೆರಳಿಗೊಂದು ಮರ ಇತ್ತು, ಅದನ್ನು ಬೇಗದಿಂದ ತೆಗೆದು ಬಿಟ್ಟಿದ್ದಾರೆ ರಸ್ತೆ ರಿಪೇರಿ ಅವರು. ನಮ್ಗೆ ಈಗ ಬಿಸಿಲಲ್ಲಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಇಲ್ಲಿ ನೋಡಿ, ಈಗ ಮಳೆಯಲ್ಲಿ ಈಗ ನಾವು ಮಧ್ಯ ರೋಡಲ್ಲಿ ಇದ್ದೇವೆ. ಆ ಕಡೆ ಈ ಕಡೆಗೆ ಬಸ್ ಹೋಗುವ ನಮ್ಗೆ ಈಗ ಆ ಕಡೆ ಈ ಕಡೆ ಹೋಗ್ಲಿಕ್ಕೂ ಇಲ್ಲ. ರೋಡಿನ ಕೆಲಸ ಎಲ್ಲ ಆಗ್ಲಿಲ್ಲ ನೋಡಿ. ಇಲ್ಲಿ ಎಲ್ಲ ಹೊಂಡ ಎಲ್ಲ ಬಿದ್ದಿದೆ. ನಮ್ಗೆ ಹೋಗ್ಲಿಕ್ಕೆ ಕೂಡ ಟ್ರಾಫಿಕ್ ಕೂಡ ಜಾಮ್ ಆಗ್ತದೆ. ಮತ್ತೆ ಕೆಲಸ ಏನು ಆಗ್ಲಿಲ್ಲ ಇದುವರೆಗೆ. 4 ವರ್ಷ ಆಯ್ತು. ರೋಡ್ ಕೆಲಸ ಮಾಡದಿದ್ರೆ ನಮ್ಗೆ ಸ್ಟ್ಯಾಂಡ್ ಇಲ್ಲಿ ಮಾಡೋ ನಿರ್ಣಯ ಆಗುದಿಲ್ಲಲ್ಲ, ಎಲ್ಲಿ ಸ್ಟ್ಯಾಂಡ್ ಮಾಡುದಂತ. ರೋಡ್ ಕೆಲಸ ಒಂದು ಆಗಿಬಿಟ್ರೆ ಮಾಡ್ಬೋದು ಎಲ್ಲಿ ಸ್ಟ್ಯಾಂಡ್ ಮಾಡುವುದಂತ. ಮತ್ತೆ ರೋಡ್ ಇದು ಈಗ ಜಲ್ಲಿ ಹಾಕಿದ್ರು, ಇವತ್ತು ಹಾಕಿದ್ರು, ಒಂದು 2 ದಿವಸ ಇರುತ್ತೆ. ಆ ಹೊಂಡನೆ ಎಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ. ಅದು ನೋಡಿ, ಆ ಕಡೆಯಿಂದ ಸಹ ಗಾಡಿ ಬರ್ತದೆ, ಈ ಕಡೆಯಿಂದ ಗಾಡಿ ಬರ್ತದೆ. ಆ ಹೊಂಡದಲ್ಲಿ ಬರ್ಲಿಕ್ಕೂ ಆಗುದಿಲ್ಲ. ಅದು ಸರಿ ಮಾಡೋದಿಲ್ಲ, ಅವರು ಕರೆಕ್ಟ್ ಮಾಡೋದಿಲ್ಲ. ಅದನ್ನು ಕರೆಕ್ಟ್ ಮಾಡ್ಲಿಕ್ಕೆ ಅಲ್ಲಿ ಮಧ್ಯದಲ್ಲಿ ಒಂದು ಜಂಕ್ಷನ್ ಎಲ್ಲ ಇದುಂಟಲ್ಲ, ಅದು ಹಾಗಾಗಿ ನಮ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಅವ್ರ ಹತ್ರ ಹೇಳಿದ್ರೆ ಈಗ ಹೇಳ್ತಾರೆ. ನಾವೆಂತ ಮಾಡೋದು? ನಮ್ಗೀಗ ಹೊಂಡದಲ್ಲಿ ಆ ಕಡೆ ಆ ಕಡೆ ಬಂದದ್ದು ಗಾಡಿ ಗೊತ್ತಾಗೋದಿಲ್ಲ, ಈ ಕಡೆ ರಾಂಗ್ ಸೈಡಲ್ಲೇ ಬರ್ತಾರೆ ಎಲ್ಲರೂ. ರೋಡ್ ಸರಿ ರಿಪೇರಿ ಮಾಡೋದಿಲ್ಲ ಅವರು. ರೋಡ್ ಕೆಲಸ ಒಂದು ಆದ್ರೆ ನಮ್ಗೆ ಒಂದು ಸ್ಟ್ಯಾಂಡ್ ಆಗ್ಬೋದು. ಇಲ್ಲದ್ರೆ ಬೇಸಿಗೆಯಲ್ಲಿ ಕುತ್ಕೊಳ್ಳಿಕ್ಕೆ ಆಗುದಿಲ್ಲ, ಅಷ್ಟು ಬಿಸಿಲು ಇರುತ್ತೆ ಇಲ್ಲಿ. ಯಾರು ಇಲ್ಲಿ ಇರುವುದೇ ಇಲ್ಲ. ಮಧ್ಯಾಹ್ನ ಹೊತ್ತು ನೀವು ಬಂದ್ರೆ ಇಲ್ಲಿ ಯಾರು ಒಂದು ರಿಕ್ಷಾ ಇರುವುದಿಲ್ಲ, ಯಾಕಂದ್ರೆ ನಿಲ್ಲಿಕ್ಕೆ ಆಗುದಿಲ್ಲ, ಇಲ್ಲಿ ಅಷ್ಟು ಬಿಸಿಲು ಇರುತ್ತೆ. ಕೆಲಸ ರನ್ನಿಂಗ್ ನಲ್ಲಿ ಎಲ್ಲ ಉಂಟಲ್ಲ, ಎಲ್ಲರೂ ಇದು ಅಂಗಡಿ ಎಲ್ಲ ತೆಗೆದು ವ್ಯವಸ್ಥೆ ಮಾಡಲಿಕ್ಕೆ ಅದು ಲೇಟ್ ಮಾಡ್ತಾ ಇದ್ದಾರೆ ಅವರು. ಇಷ್ಟುವರೆಗೆ ಯಾವುದು ವ್ಯವಸ್ಥೆ ಆಗಲಿಲ್ಲ. ಆಗ್ತದೆ, ಮಾಡ್ತೇವೆ ಅಂತ ಇಷ್ಟೇ ಹೇಳ್ತಾರೆ ಪಂಚಾಯತ್ನವರು. ಮತ್ತೆ ಯಾವ ಉತ್ತರ ಕೊಡೋದಿಲ್ಲ. ಮತ್ತೆ ನೋಡುವ ಅಂತ ಹಾಗೆ ಹೇಳ್ತಾರೆ. ನೋಡಿ, ಅದು ಬಸ್ ಸ್ಟ್ಯಾಂಡ್ ಮಾಡಲಿಕ್ಕೆ ಇದೆಲ್ಲ ವ್ಯವಸ್ಥೆ ಮಾಡಿದ್ದಾರೆ, ಅದನ್ನು ಹಾಗೆ ನಿಲ್ಲಿಸಿದ್ದಾರೆ ಅವರು. ಇನ್ನು ಯಾವಾಗ ಮಾಡ್ತದೆ ಅಂತ ಅದು ಗೊತ್ತಿಲ್ಲ ನಮಗೆ. ಆದಷ್ಟು ಬೇಗ ಆದರೆ ಒಳ್ಳೆಯದು. ಪಬ್ಲಿಕ್ಗೆ, ಜನಗೆ, ಓಡಾಡೋರು, ದೂರದಿಂದ ಬಂದವರು ಇಲ್ಲಿ ಬದಲಿ ಮಾಡಿ ಹೋಗುವವರು ಇರ್ತಾರೆ, ಅವರಿಗೆ ಕೂಡ ಕಷ್ಟ ಆಗ್ತದಲ್ಲ.
ಅದಕ್ಕೆ ವ್ಯವಸ್ಥೆ ಆಗಬೇಕು ಅಂತ ಅಂದ್ರೆ ಇಲ್ಲಿ ಸಾಕಾಯ್ತು ನಂಗೆ ಅಲ್ಲಿವರಿಂದ ನಡ್ಕೊಂಡು ಬಂದು ಈಗ ಕುತ್ಕೊಳ್ಳು ಅಂತ ಹೇಳಿದ್ರೆ ಇಲ್ಲಿ ಜಾಗ ಇಲ್ಲ ಕುತ್ಕೊಳ್ಳಿಕ್ಕೆ. ನಮಗೆ ರೋಡಲ್ಲಿ ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ, ಮತ್ತೆ ಗುಂಡಿ ಎಲ್ಲ ಉಂಟು. ಅದರಿಂದ ನಮಗೆ ಆಚೆ ಈಚೆ ಹೋಗುವಾಗ ಗುಂಡಿಗೆ ಬೀಳ್ತೇವೆ. ಅದರಿಂದ ರೋಡ್ ಇಲ್ಲಿ ಹೋಗ್ಲಿಕ್ಕೆ ಸ್ವಲ್ಪ ಅಡಚಣೆ ಆಗ್ತಾ ಉಂಟು. ಈಗ 4 ವೀಲರ್ ಗಾಡಿಗಳಿಗಿಂತಲೂ ಈ 2 ವೀಲರ್ ನಿಮ್ಮಂತವರಿಗೆ ಹೌದು, 2 ವೀಲರ್ ಗಾಡಿಯವರಿಗೆ ತುಂಬಾ ಕಷ್ಟ ಆಗ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಹಿರಿಯಡ್ಕದ ಸಾಲು ಸಾಲು ಸಮಸ್ಯೆಗಳ ಬಗ್ಗೆ ಜನರು ನೀಡಿದಂತಹ ಅಭಿಪ್ರಾಯ. ಇನ್ಮುಂದೆ ಆದ್ರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕಾರ್ಯಪ್ರವೃತ್ತರಾಗಿ ಇಲ್ಲಿನ ಸಮಸ್ಯೆಗಳನ್ನ ಪರಿಹರಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಆದರ್ಶ್, ಉದಯವಾಣಿ.